ಕಿಡ್ನಿ ಸಮಸ್ಯೆ ಇರೋರಿಗೆ ಸಾಮಾನ್ಯವಾಗಿ ಏನಂತಂದರೆ ಅವ್ರಿಗೆ ಕೈ ಮತ್ತು ಕಾಲು ಊತ ಬರುತ್ತೆ. ಚಿಕ್ಕ ಮಕ್ಕಳಿಗಾದ್ರೆ ಮುಖದಲ್ಲಿ ಅರೌಂಡ್ ದ ಐಸ್ ಸ್ವೆಲ್ಲಿಂಗ್ ಬರುತ್ತೆ. ಕಿಡ್ನಿ ಸಮಸ್ಯೆ ಯಾರಿಗೆ ಬರುತ್ತೆ ಅಂತಂದರೆ ಸಾಮಾನ್ಯವಾಗಿ ಅತಿ ಹೆಚ್ಚು ನೋವಿನ ಮಾತ್ರೆ ತಗೊಳ್ಳೋರು ಬರುತ್ತೆ, ಮತ್ತು ಬ್ಲಡ್ ಪ್ರೆಷರ್ ಸರಿಯಾಗಿ ಕಂಟ್ರೋಲ್ ಮಾಡ್ಕೊಂಡಿಲ್ಲ ಅಂದರೆ ಬರುತ್ತೆ. ಚಿಕ್ಕ ಮಕ್ಕಳಲ್ಲಿ ಇನ್ಫೆಕ್ಷನಿಂದ ಬರೋ ಚಾನ್ಸ್ ಇರುತ್ತೆ. ಅದಾದ ಗಂಟ್ಲು ಇನ್ಫೆಕ್ಷನ್ ಆಗಿ ಅದು ಒಂದು 3 ವಾರ ಆದಮೇಲೆ ಕಿಡ್ನಿ ಎಫೆಕ್ಟ್ ಆಗುತ್ತೆ. ಲೈಫ್ ಲಾಂಗ್ ಇನ್ಕ್ಯೂರಬಲ್ ಡಿಸೀಸ್ ಇರ್ತವೆ. ಕೆಲವು ಅಕ್ಯೂಟ್ ಕಿಡ್ನಿ ಫೇಲರ್, ಕ್ರಾನಿಕ್ ಕಿಡ್ನಿ ಫೇಲರ್ ಆಗುತ್ತೆ. ಅಕ್ಯೂಟ್ ಕಿಡ್ನಿ ಫೇಲರಲ್ಲಿ ನಾವು ಸರಿಯಾದ ಸಮಯಕ್ಕೆ ಟ್ರೀಟ್ಮೆಂಟ್ ಕೊಟ್ಟರೆ ಕ್ಯೂರ್ ಆಗುತ್ತೆ. ವಿಸ್ತಾರ ಹೆಲ್ತ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ದಿವ್ಯ ರಘುನಾಥ್. ಕಿಡ್ನಿ ಸಮಸ್ಯೆ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಜನರಲ್ಲಿ ಈ ಕಿಡ್ನಿ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಇದಕ್ಕೆ ಕಾರಣ ಏನು? ಆದಿಚುಂಚನಗಿರಿ ಆಸ್ಪತ್ರೆಯಲ್ಲಿ ಕಿಡ್ನಿ ಸಂಬಂಧಪಟ್ಟಂತೆ ಸಾಕಷ್ಟು ಉತ್ತಮವಾದಂತ ಚಿಕಿತ್ಸೆಯನ್ನ ನೀಡ್ತಿದ್ದಾರೆ. ಇದ್ರ ಬಗ್ಗೆ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಡಾಕ್ಟರ್ ನಂದೀಶ್ ವಿ, ಅಸಿಸ್ಟೆಂಟ್ ಪ್ರೊಫೆಸರ್ ನೆಫ್ರಾಲಜಿ ಅವರಿದ್ದಾರೆ. ನಮಸ್ತೆ ಡಾಕ್ಟರ್. ನಮಸ್ತೆ ಮೇಡಮ್. ಎಸ್, ನಾನಾಗ್ಲೇ ಹೇಳಿದೆ, ಕಿಡ್ನಿ ಸಮಸ್ಯೆ ಅನ್ನೋದು ಕೂಡ ಇಟ್ಸ್ ಒನ್ ಆಫ್ ದಿ ಸೀರಿಯಸ್ ಇಶ್ಯೂ. ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಈ ಸಮಸ್ಯೆ ಕಾಡ್ತಾ ಇದೆ ಸಾಕಷ್ಟು ಜನರಲ್ಲಿ. ಕಿಡ್ನಿ ಸಮಸ್ಯೆ ಅನ್ನೋದು ಯಾಕಾಗಿ ಬರುತ್ತೆ ಮತ್ತು ನಿಮ್ಮ ಆದಿಚುಂಚನಗಿರಿ ಆಸ್ಪತ್ರೆಯಲ್ಲಿ ಕಿಡ್ನಿ ಸಂಬಂಧಪಟ್ಟಂತೆ ಯಾವ ರೀತಿ ಟ್ರೀಟ್ಮೆಂಟ್ ಅನ್ನ ನೀಡ್ತಾರೆ? ಜೈ ಶ್ರೀ ಗುರುದೇವ್. ಕಿಡ್ನಿ ಸಮಸ್ಯೆ ಯಾರಿಗೆ ಬರುತ್ತೆ ಅಂತಂದರೆ ಸಾಮಾನ್ಯವಾಗಿ ಅತಿ ಹೆಚ್ಚು ನೋವಿನ ಮಾತ್ರೆ ತಗೊಳ್ಳೋರು ಬರುತ್ತೆ, ಮತ್ತು ಅನ್ಕಂಟ್ರೋಲ್ ಡಯಾಬಿಟಿಸ್, ಲಾಂಗ್ ಡ್ಯೂರೇಷನ್ ಡಯಾಬಿಟಿಸ್ ಇದ್ರೆ ಬರುತ್ತೆ, ಮತ್ತೆ ಬ್ಲಡ್ ಪ್ರೆಷರ್ ಸರಿಯಾಗಿ ಕಂಟ್ರೋಲ್ ಮಾಡ್ಕೊಂಡಿಲ್ಲ ಅಂದ್ರೆ ಬರುತ್ತೆ, ಮತ್ತೆ ಒಬೇಸಿಟಿ, ತುಂಬಾ ತೂಕ ಇದ್ದವ್ರಿಗೆ ಬರುತ್ತೆ. ಇನ್ನು ಕೆಲವರಿಗೆ ಕಂಜೆಂಟಲ್ ಹುಟ್ಟಿನಿಂದಲೇ ಕೆಲವು ತೊಂದರೆ ಇರುತ್ತೆ, ಅವರು ಕೂಡ ಬರುತ್ತೆ. ಮತ್ತೆ ಕೆಲವರಿಗೆ ಕಿಡ್ನಿ ತೊಂದರೆಯಿಂದ ಪ್ರೋಟೀನ್ ಲಾಸ್ ಆಗ್ತಾ ಇರುತ್ತೆ, ಅವರು ಕೂಡ ಕಿಡ್ನಿ ಪ್ರಾಬ್ಲಮ್ ಬರೋ ಚಾನ್ಸ್ ಇರುತ್ತೆ. ಸೊ ಇವು ಸಾಮಾನ್ಯವಾದ ಸಂಗತಿಗಳು. ಚಿಕ್ಕ ಮಕ್ಕಳಲ್ಲಿ ಇನ್ಫೆಕ್ಷನ್ ಇಂದ ಬರೋ ಚಾನ್ಸ್ ಇರುತ್ತೆ. ಅದಾದ ಗಂಟ್ಲು ಇನ್ಫೆಕ್ಷನ್ ಆಗಿ ಅದು ಒಂದು 3 ವಾರ ಆದಮೇಲೆ ಕಿಡ್ನಿ ಎಫೆಕ್ಟ್ ಆಗುತ್ತೆ. ಚರ್ಮದಲ್ಲಿ ಇನ್ಫೆಕ್ಷನ್ ಆಗಿ 3 ವಾರ ಆದಮೇಲೆ ಕಿಡ್ನಿ ಎಫೆಕ್ಟ್ ಆಗುತ್ತೆ. ಅದು ಪೋಸ್ಟ್ ಇನ್ಫೆಕ್ಷಸ್ ಗ್ಲಾಮರುಲರ್ ನೆಫ್ರೈಟಿಸ್ ಅಂತ ಹೇಳ್ತೀವಿ. ಸೊ ಅದರಿಂದ ಕಿಡ್ನಿ ತೊಂದರೆ ಸಾಮಾನ್ಯವಾಗಿ ನಾನೀಗ ಹೇಳಿದಂತೆ ಈ ಥರ ತೊಂದರೆ ಇರೋರಿಗೆ ಬರುತ್ತೆ. ಮತ್ತೆ ನಮ್ಮ ಆದಿಚುಂಚನಗಿರಿ ಆಸ್ಪತ್ರೆಯನ್ನು ಗುರೂಜಿಯವರ ಆಶೀರ್ವಾದದೊಂದಿಗೆ ಆಗಸ್ಟ್ 2023ರಲ್ಲಿ ಒಂದು ಉತ್ತಮವಾದ ಡಾಕ್ಟರ್ ನರೇಂದ್ರ ಮತ್ತು ಡಾಕ್ಟರ್ ಅನಿಲ್ ಕುಮಾರ್ ಅವರ ಉತ್ತಮ ತಂಡದ ಸಹಯೋಗದೊಂದಿಗೆ ನಾವು ಕಿಡ್ನಿ ಚಿಕಿತ್ಸೆ ಮತ್ತು ಕಿಡ್ನಿ ತೊಂದರೆಯವರಿಗೆ ಟ್ರೀಟ್ಮೆಂಟನ್ನು ಪ್ರಾರಂಭ ಮಾಡಿದ್ದೇವೆ. ನಮ್ಮಲ್ಲಿ ಕಿಡ್ನಿ ತೊಂದರೆ ಇರುವವರಿಗೆ ಎಲ್ಲ ರೀತಿಯ ಸೌಲಭ್ಯಗಳು ಹೆಂಡ್ ಟು ಹೆಂಡ್ ಕಂಪ್ಲೀಟ್ ಕೇರ್ ಟ್ರೀಟ್ಮೆಂಟ್ ಸಿಗುತ್ತೆ. ಇದರಲ್ಲಿ ನಮ್ಮ ಧ್ಯೇಯ ಏನಂದರೆ ರೈಟ್ ಪೇಷಂಟ್, ರೈಟ್ ಟ್ರೀಟ್ಮೆಂಟ್ ಅಟ್ ರೈಟ್ ಟೈಮ್. ಈ ವಿಧಾನದಿಂದ ನಾವು ಪ್ರತಿಯೊಬ್ಬರಿಗೂ ಯಾವುದೇ ರೀತಿಯ ಕಿಡ್ನಿ ತೊಂದರೆ ಇರೋರಿಗೆ, ಅಂದರೆ ಕಿಡ್ನಿ ಕಲ್ಲಿರ್ಬೋದು, ಕಿಡ್ನಿ ಫೇಲ್ಯೂರ್ ಇರ್ಬೋದು, ಅವರಿಗೆ ಮತ್ತು ಕಿಡ್ನಿಲಿ ಟ್ಯೂಮರ್ ಇರ್ಬೋದು, ಮತ್ತು ಯೂರಿನ್ ಸರಿಯಾಗಿ ಹೋಗದೇ ಇರ್ಬೋದು, ಅಬ್ಸ್ಟ್ರಕ್ಷನ್ ಇರ್ಬೋದು, ಅವರಿಗೆ ನಮ್ಮಲ್ಲಿರುವಂಥ ಅತ್ಯಾಧುನಿಕ ಸಲಕರಣೆಗಳಿಂದ, ಈ ಸಲಕರಣೆಗಳು ಪ್ರಪಂಚದ ಯಾವುದೇ ಆಸ್ಪತ್ರೆ ಕಂಪೇರ್ ಮಾಡಿದ್ರು ಆ ಲೆವೆಲೇ ಇದೆ. ಮತ್ತು ನಮ್ಮ ಡಾಕ್ಟ್ರುಗಳು 24/7 ಒಳ್ಳೆ ಉದ್ದೇಶದಿಂದ ಸೇವೆಯನ್ನು ಕೊಡೋಕ್ಕೆ ತಯಾರಿದ್ದಾರೆ. ಮತ್ತು ಎಲ್ಲ ರೀತಿಯ ತೊಂದರೆಗಳಿಗೆ ಕಾಂಪ್ಲಿಕೇಟೆಡ್ ಸರ್ಜರಿ ಕೂಡ ಇಲ್ಲಿ ನಡೆಯುತ್ತೆ. ಸೊ ಸರ್ವಿಸ್ ಸಿಗುತ್ತೆ ಮೇಡಮ್. ಓಕೆ, ಏನೆಲ್ಲ ಸರ್ವಿಸಸ್ ಕೊಡ್ತಾ ಇದ್ದೀರಾ ಸರ್? ಈಗ ಕೆಲವ್ರಿಗೆ ಬೇರೆ ಬೇರೆ ಬೆಂಗಳೂರು ಅಥವಾ ಬೇರೆ ಬೇರೆ ರಾಜ್ಯಗಳಿಗೆ ಹೋಗ್ತಾರೆ ಟ್ರೀಟ್ಮೆಂಟ್ ಅನ್ನ ತೆಗೆದುಕೊಳ್ಳೋದಕ್ಕೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಆದಿಚುಂಚನಗಿರಿ ಆಸ್ಪತ್ರೆಯಲ್ಲಿ ಈ ರೀತಿಯಾದ ಚಿಕಿತ್ಸೆನ ಕೊಡ್ತಾ ಇದಾರೆ ಅನ್ನೋದಕ್ಕೆ ಸಾಕಷ್ಟು ಜನ ಬರ್ತಾ ಇದಾರೆ. ಏನೆಲ್ಲ ಸರ್ವಿಸಸ್ ಪ್ರೊವೈಡ್ ಮಾಡ್ತೀರಾ ಸರ್ ಜನಗಳಿಗೆ? ಮೇಡಮ್, ಈ ಆಸ್ಪತ್ರೆ ಒಂದು ಈ ರೂರಲ್ ಜನಕ್ಕೆ ತುಂಬ ಉಪಯೋಗ ಆಗಿದೆ. ಸರೌಂಡಿಂಗ್ 5 ಜಿಲ್ಲೆಗಳಿಗೆ ಮೋಸ್ಟ್ಲಿ ಒಂದು 20 ಲಕ್ಷ ಜನಸಂಖ್ಯೆಗೆ ತುಂಬ ಅನುಕೂಲ ಆಗಿದೆ. ಇಲ್ಲಿಂದ ಯಾವುದೇ ರೀತಿಯ ಹೆಚ್ಚಿನ ಕಿಡ್ನಿ ತೊಂದರೆ ಟ್ರೀಟ್ಮೆಂಟ್ ಬೇಕು ಅಂದರೆ ಬೆಂಗಳೂರಿಗೆ ಹೋಗಬೇಕು, ಇಲ್ಲಾಂದರೆ ಮೈಸೂರು, ಇಲ್ಲ ಮಂಗಳೂರು. ಇದು ನಿಯರ್ಲಿ 100 ಕಿಲೋಮೀಟರ್ ಡಿಸ್ಟೆನ್ಸ್ ಇರುತ್ತೆ. ಸೊ ಹಾಗಾಗಿ ನಮ್ಮ ಆಸ್ಪತ್ರೆಯಲ್ಲಿ 24/7 ಡಯಾಲಿಸಿಸ್ ಸೇವೆ ಲಭ್ಯ ಇದೆ. ಮತ್ತು ನಮ್ಮ ಡಯಾಲಿಸಿಸ್ ಸೇವೆಯಲ್ಲಿ ಆಧುನಿಕ ಉಪಕರಣಗಳನ್ನು ಹೊಂದಿದ್ದೇವೆ. ಮತ್ತು ಹಾಗೆ ಮೆಡಿಕೇಟೆಡ್ RO ಸಿಸ್ಟಮ್, ಅಂದರೆ ವಾಟರ್, ನಾವು ಅಲ್ಟ್ರಾ ಪ್ಯೂರ್ ವಾಟರ್ನ ಯೂಸ್ ಮಾಡ್ತೀವಿ. ಸೊ ಈ ಸೇವೆ ಫುಲ್ 24/7 ನಡೆಯುತ್ತೆ. ಎಮರ್ಜೆನ್ಸಿ ಸರ್ವಿಸ್ ಕೊಡ್ತೀವಿ. ಮತ್ತು ಬೇರೆ ಯಾವ್ದಾರು ಪ್ರೋಟೀನ್ ಲಾಸ್ ಆಗೋದು, ಮತ್ತು ಕೈಕಾಲು ಊತ ಬರೋದು, ಅನ್ಕಂಟ್ರೋಲ್ಡ್ BP ಇರ್ಬೋದು, ಅವರು ಕೂಡ ಸೂಕ್ತವಾದ ಮೆಡಿಸಿನ್ ಕೊಡ್ತೀವಿ. ಮತ್ತು ಸರ್ಜರಿ ವಿಭಾಗದಲ್ಲಿ ಯೂರಾಲಜಿ ಡಿಪಾರ್ಟ್ಮೆಂಟು ನಮ್ಮದು ಅತ್ಯುತ್ತಮವಾಗಿದೆ. ಇದರಲ್ಲಿ ನಾವು ಅವರಿಗೆ ಎಂಡೋ ಯೂರಾಲಜಿ, ಮತ್ತು ಓಪನ್ ಸರ್ಜರೀಸ್, ಮತ್ತು ಎಲೆಕ್ಟಿವ್ ಸರ್ಜರೀಸ್, ಮತ್ತು ಕಾಂಪ್ಲಿಕೇಟೆಡ್ ಸರ್ಜರೀಸ್ನ ಆಗಲೇ ಮೆನ್ಷನ್ ಮಾಡ್ತಾರ ಕೊಡ್ತೀವಿ. ಮತ್ತು ಕಂಪ್ಲೀಟ್ ರೌಂಡ್ ದಿ ಕ್ಲಾಕ್ ಟ್ರೀಟ್ಮೆಂಟ್ ಸರ್ವಿಸ್ ಸಿಗುತ್ತೆ. ಮತ್ತು ಯಾವುದೇ ರೀತಿ ತೊಂದರೆ ಇದೆ. ಮತ್ತು ಕಾಸ್ಟ್ ಕೂಡ ಮತ್ತು ನಾವು ಬೆಂಗಳೂರು, ಮೈಸೂರು ಕಂಪೇರ್ ಮಾಡಿದ್ರೆ ಒಂದು 50 to 60% ರಿಯಾಯಿತಿ ದರದಲ್ಲಿ ಅವರಿಗೆ ಸೇವೆ ಕೊಡ್ತೀವಿ. ಓಕೆ, ಇನ್ನು ನೆಫ್ರಾಲಜಿ ಡಿಪಾರ್ಟ್ಮೆಂಟ್ ಬಗ್ಗೆ ಹೇಳೋದಾದ್ರೆ ಎಷ್ಟು ಜನರ ಡಾಕ್ಟರ್ಸ್ ಇದ್ದಾರೆ ನಿಮ್ಮ ಒಂದು ಟೀಮಲ್ಲಿ? ಮೇಡಮ್, ನಮ್ಮ ನೆಫ್ರಾಲಜಿ ವಿಭಾಗದಲ್ಲಿ ಈಗ ಸದ್ಯ 2 ಕನ್ಸಲ್ಟೆಂಟ್ ಇದ್ದೀವಿ. ಡಾಕ್ಟರ್ ಅನಿಲ್ ಕುಮಾರ್ BT ಅಂತ, ಅವರು ಸೀನಿಯರ್ ಟ್ರಾನ್ಸ್ಪ್ಲಾಂಟ್ ಫಿಸಿಷಿಯನ್, ವೆಲ್ ನೋನ್ ಫಿಸಿಷಿಯನ್, ಟ್ರಾನ್ಸ್ಪ್ಲಾಂಟ್ ಫಿಸಿಷಿಯನ್. ಮತ್ತು ನಾನು ಡಾಕ್ಟರ್ ನಂದೀಶ್,
ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ನೆಫ್ರಾಲಜಿ, ಇಬ್ಬರು ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದೀವಿ ಮೇಡಮ್. ಮತ್ತೆ ಯೂರಾಲಜಿ ಡಿಪಾರ್ಟ್ಮೆಂಟಲ್ಲಿ ಒಟ್ಟು 5 ಜನ ಕನ್ಸಲ್ಟೆಂಟ್ ಇದ್ದಾರೆ. ಡಾಕ್ಟರ್ ನರೇಂದ್ರ ಎಸ್, ಚೀಫ್ ಯೂರಾಲಜಿಸ್ಟ್ ಮತ್ತು ಟ್ರಾನ್ಸ್ಪ್ಲಾಂಟ್ ಸರ್ಜನ್. ಮತ್ತು ಡಾಕ್ಟರ್ ಗಿರೀಶ್ TD ಅಂತ, ಅವರು ಪ್ರೊಫೆಸರ್ ಅಂಡ್ HOD ಆಫ್ ಯೂರಾಲಜಿ. ನೆಕ್ಸ್ಟ್ ಡಾಕ್ಟರ್ ಪ್ರಸಾದ್ ಅಂದ್ಬಿಟ್ಟು ಇವರು ಅಸೋಸಿಯೇಟ್ ಪ್ರೊಫೆಸರ್, ಇವರು ಯೂರಾಲಜಿ ಸ್ಪೆಷಲಿಸ್ಟ್. ಮತ್ತು ಡಾಕ್ಟರ್ ಕಿರಣ್, ಇವರು ಅಸಿಸ್ಟೆಂಟ್ ಪ್ರೊಫೆಸರ್, ಇವರು ಯೂರಾಲಜಿ ಸ್ಪೆಷಲಿಸ್ಟ್. ಮತ್ತು ಡಾಕ್ಟರ್ ನವೀನ್ MN ಅಂತ, ಅವರು ಕೂಡ ಯೂರಾಲಜಿ ಸ್ಪೆಷಲಿಸ್ಟ್. ಮತ್ತು ಯೂರಾಲಜಿಗೆ ಸಂಬಂಧಪಟ್ಟ ಈಗ ಗೈನಕ್ ಯೂರಾಲಜಿ ಇರ್ಬೋದು, ಟ್ಯೂಮರ್ ಯೂರಾಲಜಿ ಇರ್ಬೋದು, ಟ್ರಾನ್ಸ್ಪ್ಲಾಂಟ್ ಯೂರಾಲಜಿ ಇರ್ಬೋದು, ಪೀಡಿಯಾಟ್ರಿಕ್ ಯೂರಾಲಜಿ, ಎಲ್ಲ ಸಮಸ್ಯೆಗಳಿಗೂ ಕಂಪ್ಲೀಟ್ ಎಂಡ್ ಟು ಎಂಡ್ ಟ್ರೀಟ್ಮೆಂಟ್ ಕೊಡ್ತೀವಿ. ಓಕೆ, ಈ ಒಂದು ಕಿಡ್ನಿ ಸಂಬಂಧಪಟ್ಟಂತೆ ನಾನು ಆಗ್ಲೇ ಹೇಳ್ದೆ ಅದು ಒಂದು ಸೀರಿಯಸ್ ಇಶ್ಯೂ ಅಂತ. ಏನೆಲ್ಲ ಕಾಂಪ್ಲಿಕೇಶನ್ಸ್ ಆಗಬಹುದು ಡಾಕ್ಟರ್? ಮತ್ತು ನಿಮ್ಗೆ ಯಾವ್ದಾದ್ರು ಕಾಂಪ್ಲಿಕೇಶನ್ಸ್ ಕೇಸಸ್ ಬಂದಿತ್ತಾ ಏನು ರೀಸೆಂಟ್ ಆಗಿ? ಮೇಡಮ್, ಕಿಡ್ನಿ ಪೇಷಂಟ್ ಏನಾಗುತ್ತೆ ಅಂದ್ರೆ ಅದು ಲೈಫ್ ಲಾಂಗ್ ಇನ್ಕ್ಯೂರಬಲ್ ಡಿಸೀಸ್ ಇರುತ್ತೆ. ಕೆಲವು ಅಕ್ಯೂಟ್ ಕಿಡ್ನಿ ಫೇಲರ್, ಕ್ರಾನಿಕ್ ಕಿಡ್ನಿ ಫೇಲರ್ ಅಂತ ಇರುತ್ತೆ. ಅಕ್ಯೂಟ್ ಕಿಡ್ನಿ ಫೇಲರ್ ಅಲ್ಲಿ ನಾವು ಸರಿಯಾದ ಸಮಯಕ್ಕೆ ಟ್ರೀಟ್ಮೆಂಟ್ ಕೊಟ್ಟರೆ ಕ್ಯೂರ್ ಆಗುತ್ತೆ. ಕ್ರಾನಿಕ್ ಕಿಡ್ನಿ ಫೇಲರ್ ಪೇಷಂಟ್ ಏನಾಗುತ್ತೆ ಅಂದ್ರೆ ಅವ್ರಿಗೆ ಡಯಾಬಿಟಿಸ್, ಹೈಪರ್ಟೆನ್ಷನ್ ಬಂದಿರುತ್ತೆ. ಅವರು ವಾರಕ್ಕೆ 3 ಸಲ ಡಯಾಲಿಸಿಸ್ ಮಾಡಿಸ್ಕೊಳ್ಬೇಕಾಗುತ್ತೆ, ಮತ್ತೆ ಮೆಡಿಸಿನ್ ತಗೊಳ್ಬೇಕಾಗತ್ತೆ. ಅವರು ಏನ್ ಮಾಡ್ತಾರೆ ಪೇಷಂಟ್ ಅಂದ್ರೆ ಜನರಲಿ ಅವರು ಹಳ್ಳಿ ಜನಗಳಾಗಿರೋದ್ರಿಂದ, ಮತ್ತೆ ಅವರು ಸ್ವಲ್ಪ ಎಜುಕೇಶನ್ ಕಮ್ಮಿ ಇರೋದ್ರಿಂದ ಏನ್ ಮಾಡ್ತಾರೆ, ಅವರು ಸರಿಯಾಗಿ ಡಯಟ್ ಎಲ್ಲ ಫಾಲೋ ಮಾಡೋದಿಲ್ಲ. ನೀರ್ನ ಅವ್ರ ಮನಸ್ಸು ಹೆಚ್ಚು ನೀರು ಕುಡಿತಾರೆ. ದಿನಕ್ಕೆ ಒಂದು 1/2 ಲೀಟರ್ 3/4 ಲೀಟರ್ ನೀರು ಕುಡಿಬೇಕು. ಅವ್ರು 1-1.5 ಲೀಟರ್ ನೀರು ಕುಡಿದ್ರೆ ಅವ್ರಿಗೆ ಏನಾಗುತ್ತೆ, ಕೈ ಕಾಲು ಊತ ಬರುತ್ತೆ, ಮತ್ತೆ ರಾತ್ರಿ ಮಲ್ಕೊಳ್ಬೇಕಾದ್ರೆ ಉಪ್ಸ ಬರುತ್ತೆ. ಸೊ ಅವಾಗ ಅವ್ರಿಗೆ ಅಕ್ಯೂಟ್ ಪಲ್ಮನರಿ ಎಡಿಮಾ ಅಂತ ಹೇಳ್ತೀವಿ. ಆ ರೀತಿ ಸಮಸ್ಯೆ ಇರೋರು ನಮ್ಮ ಎಮರ್ಜೆನ್ಸಿಗೆ ಯೂಶಲಿ ಬರ್ತಾ ಇರ್ತಾರೆ. ಸೊ ಇದು ವೆರಿ ಕ್ರಿಟಿಕಲ್ ಕಂಡೀಷನ್. ಅದನ್ನ ನಾವು ಇಮಿಡಿಯೇಟ್ ಆಗಿ ಡಯಾಗ್ನೋಸ್ ಮಾಡಿ ಅವ್ರಿಗೆ ಇಮಿಡಿಯೇಟ್ ಡಯಾಲಿಸಿಸ್ ಮಾಡಿಲ್ಲ ಅಂದ್ರೆ ಪ್ರಾಣಕ್ಕೆ ಅಪಾಯ ಇರುತ್ತೆ. ಈ ತರ ಕೇಸ್ಗಳು ವಾರದಲ್ಲಿ ಒಂದು 3-4 ಪೇಷಂಟ್ ಬರ್ತಾ ಇರ್ತಾರೆ. ನಮ್ದು ಸರ್ವಿಸ್ 24/7 ಇರೋದ್ರಿಂದ, ಮತ್ತೆ ನಮ್ಮ ಟೆಕ್ನಿಷಿಯನ್ಸ್ ನುರಿತ ಟೆಕ್ನಿಷಿಯನ್ಸ್ ಇದ್ದಾರೆ, ಮತ್ತೆ ಅವರು ವೆಲ್ ವರ್ಸ್ಡ್ ಇನ್ ದೇರ್ ಟ್ರೀಟ್ಮೆಂಟ್ ಇಂದ. ಸೊ ಈ ತರ ಪೇಷಂಟ್ ನಾವು ಇಮಿಡಿಯೇಟ್ ಆಗಿ ಅಡ್ಮಿಷನ್ ಮಾಡ್ಕೊಂಡು ಅವ್ರಿಗೆ ಡಯಾಲಿಸಿಸ್ ಶುರು ಮಾಡಿ ನಾವು ಸುಮಾರು ಜನ ಬದುಕಿಸಿದ್ದೇವೆ. ಮತ್ತೆ ಅದಕ್ಕೆ ಉದಾಹರಣೆಗಳು ಸಾಕಷ್ಟು ಇದಾವೆ. ಓಕೆ, ಕಿಡ್ನಿ ಸಮಸ್ಯೆ ಸಂಬಂಧಪಟ್ಟಂತೆ ಏನೆಲ್ಲ ಒಂದು ಸಿಂಪ್ಟಮ್ಸ್ ಎದುರಾಗಬಹುದು ಡಾಕ್ಟರ್? ಇದು ಒಂದು ಇಂಪಾರ್ಟೆಂಟ್ ಕ್ವಶನ್. ಜನರಲಿ ಎಲ್ಲರಿಗೂ ಯಾವುದೇ ಡಿಸೀಸ್ ಬಂದ್ರೆ ಅದಕ್ಕೆ ಏನು ಸಿಂಪ್ಟಮ್ಸು ಏನು ತಿಳ್ಕೊಂಡ್ರೆ ಬೆಟರ್, ಮತ್ತೆ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅನ್ನೋ ಥರ. ಕಿಡ್ನಿ ಸಮಸ್ಯೆ ಇರೋರಿಗೆ ಸಾಮಾನ್ಯವಾಗಿ ಏನಾಗುತ್ತೆ ಅಂದ್ರೆ ಅವ್ರಿಗೆ ಕೈ ಮತ್ತೆ ಕಾಲು ಊತ ಬರುತ್ತೆ. ಚಿಕ್ಕ ಮಕ್ಳಿಗಾದ್ರೆ ಮುಖದಲ್ಲಿ ಅರೌಂಡ್ ಐಸ್ ಸ್ವೆಲ್ಲಿಂಗ್ ಬರುತ್ತೆ. ಮತ್ತೆ ಯೂರಿನ್ ಔಟ್ಪುಟ್ ಕಮ್ಮಿ ಆಗುತ್ತೆ. ಯೂರಿನ್ ಒಂದು ದಿನಕ್ಕೆ ಮಿನಿಮಮ್ 2-2.5 ಲೀಟರ್ ಯೂರಿನ್ ಪಾಸ್ ಆಗುತ್ತೆ. ಅದು ಕಮ್ಮಿ ಆಗ್ತಾ ಹೋಗ್ತಾ ಇರುತ್ತೆ. ಮತ್ತೆ ಸುಸ್ತಾಗ್ತಾರೆ, ಏನಕ್ಕೆ ಅನಿಮಿಯಾ ಇರೋದ್ರಿಂದ ಸುಸ್ತಾಗ್ತಾ ಇರುತ್ತೆ. ಮತ್ತೆ ಊಟ ಎಲ್ಲ ಮಾಡೋದಕ್ಕಾಗಲ್ಲ, ಅಪಟೈಟ್ ಎಲ್ಲ ಕಮ್ಮಿ ಇರುತ್ತೆ ಅವ್ರಿಗೆ. ಸೊ ಮತ್ತೆ ಜಾಸ್ತಿ ಸೀರಿಯಸ್ ಆದಾಗ ರಾತ್ರಿ ಹೊತ್ತು ಮಲ್ಕೊಳಕ್ಕಾಗಲ್ಲ, ಮಲ್ಕೊಂಡ್ರೆ ಉಪ್ಸ ಬರ್ತಾ ಇರುತ್ತೆ. ಇವು ಸಾಮಾನ್ಯವಾದ ಸಿಂಪ್ಟಮ್ಸ್. ಮತ್ತೆ ಯೂರಿನ್ ಪಾಸ್ ಮಾಡ್ಬೇಕಾದ್ರೆ ಕೆಲವೊಂದು ನೊರೆ ತರ ಯೂರಿನ್ ಹೋಗ್ತಾ ಇರುತ್ತೆ. ಒಂದ್ಸಲ ಕೆಂಪು ಕಲರ್ ಯೂರಿನ್ ಹೋಗ್ತಾ ಇರುತ್ತೆ, ಇಟ್ಸ್ ಐ ಕಲರ್ಡ್ ಯೂರಿನ್ ಅಥವಾ ರೆಡ್ ಕಲರ್ಡ್ ಯೂರಿನ್, ಅದು ಎಮೆಚುರಿಯಾ ಅಂತ ಹೇಳ್ತೀವಿ. ಮತ್ತೆ ನೊರೆ ತರ ಯೂರಿನ್ ಅಂದ್ರೆ ಪ್ರೋಟೀನ್ ಯೂರಿಯಾ ಅಂತ ಹೇಳ್ತಾರೆ. ಇವೆಲ್ಲ ಅರ್ಲಿ ಸೈನ್ಸ್ ಅಂಡ್ ಸಿಂಪ್ಟಮ್ಸ್ ಅಂತ ಕಿಡ್ನಿ ಡಿಸೀಸ್. ಕಿಡ್ನಿ ಸಮಸ್ಯೆ ಯಾಕಾಗಿ ಬರುತ್ತೆ, ಕಿಡ್ನಿ ಸಮಸ್ಯೆ ಬಂದಾಗ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಥ್ಯಾಂಕ್ ಯು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.